ತಮ್ಮ ಅನುಭವ ಮಂಟಪದ ಮುಖಾಂತರ ಇವತ್ತು ಸ್ತ್ರೀ ಸಮಾನತೆ ಆಗಿರ್ಬೋದು ಮತ್ತು ಸಣ್ಣ ಸಣ್ಣ ಸಮಾಜಗಳನ್ನ ಮೇಲೆತ್ತಿ ಎಲ್ಲಾ ಸಮಾಜದವರು ಒಗ್ಗೂಡಿಸ್ಕೊಂಡು ಹೋಗಿದ್ದು ಬಸವಣ್ಣ ಅನ್ನೋ ಕಾರಣಕ್ಕೆ ಅವ್ರಿಗೆ ಜಗಜ್ಯೋತಿ ಅನ್ನೋ ಹೆಸರು ಬಂತು. ಹಂಗಾಗಿ ಅಂತ ಒಬ್ರು ಬಸವಣ್ಣವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ಆ ರಮಾಕಾಂತ್ ಅವ್ರಿಗಿಲ್ಲ. ಮತ್ತು ಅವ್ರೇನ್ ಫೇಸ್ಬುಕ್ ಅಲ್ಲಿ ಇಂತ ಒಂದು ಮೆಸೇಜ್ ಅನ್ನ ಹಾಕಿದಾರೆ, ಅದಕ್ಕೆ ಎಲ್ಲ ನಾವು ಬಸವ ಅಭಿಮಾನಿಗಳು ಮತ್ತು ಇಡೀ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶದಲ್ಲೇ ಕೂಡ ಅವ್ರ ವಿರುದ್ಧ ಒಂದು ಹೋರಾಟ ಮಾಡಿ ಅವರಿಗೆ ಕಾನೂನು ಮುಖಾಂತರ ಶಿಕ್ಷೆ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ. ಆದ್ರೆ ಎಲ್ಲಿ ಕಾಣ್ತಾರ ಅಲ್ಲಿ ಬಸವ ಅಭಿಮಾನಿಗಳು ಅವ್ರಿಗೆ ಕಲ್ಲು ತಗೊಂಡ್ ಹೊಡಿಬೇಕಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮಮತೆ ಮತ್ತು ಸುಮತೆಯನ್ನ ತಮ್ಮ ಜೀವಮಾನವಿಡೀ ಪ್ರದೇಶ ಬಸವಣ್ಣವರು ಬಸವನ ನಾಡಿನಲ್ಲಿ ಕೆಳಗಾವಿ ಬಿದ್ದವರು ಮತ್ತು ಕೆಳವರ್ಗದವರನ್ನ ಮೇಲಕ್ಕೆತ್ತುವಂತ ಬಸವಣ್ಣವ್ರ ಬಗ್ಗೆ ಒಬ್ಬ ಮನುಷ್ಯ ಎಂ ರಮಾಕಾಂತ್ ಅನ್ನು ಮೊನ್ನೆ ದಿನ 3 ದಿವಸಗಳ ಹಿಂದ್ಗಡೆ ರಮಾಕಾಂತ್ ನಂಬರ್ 1 ಫೇಸ್ಬುಕ್ ಒಂದು ಪೋಸ್ಟ್ ಹಾಕ್ತಾರೆ. ಬಸವಾದಿ ಶರಣರು ಅಥವಾ ಬಸವಣ್ಣವರು ಅಕ್ಕಮದೇವರನ್ನು ಪ್ರದೇಶಕ್ಕೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇವತ್ತು ಬಸವಾದಿ ಶರಣರು ಮತ್ತು ಜಗಜ್ಯೋತಿ ಬಸವೇಶ್ವರರು ಇಡೀ ವಿಶ್ವಕ್ಕೆ ಒಂದು ಜ್ಯೋತಿಯನ್ನು ಬೆಳಗಿಸಿದ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಯಾಕಂದ್ರ ಅಂತ ಒಂದು ಸಂದೇಶವನ್ನ 12ನೇ ಶತಮಾನದಲ್ಲಿ ಬರ್ತೀನಿ. ಯಾಕಂದ್ರ ಇವತ್ತು ನಾವು ಅಕ್ಕ ಮಾದೇವಿ ಬಗ್ಗೆನೂ ಕೂಡ ಮಾತಾಡಿದಾರ ಅವ್ರು. ಇವತ್ತು ಅಕ್ಕ ಮಾದೇವಿಯನ್ನ ಪ್ರತಿನಿಧಿಸುವಂತ ನಾವೆಲ್ಲ ಹೆಣ್ಮಕ್ಳು ಅವತ್ತಿನ ಅನುಭವದ ಮಂಟಪದಲ್ಲಿ ಏನ್ ಸ್ವತಂತ್ರತೆ ಸಿಕ್ತು, ಇವತ್ತು ನಾವು ಒಬ್ಬ ಹೆಣ್ಮಗಳಾಗಿ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅದಕ್ಕೆ ಬಸವಣ್ಣವ್ರ ಕಾರಣ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಬುದ್ಧ, ಬಸವ, ಅಂಬೇಡ್ಕರ್ ಅಂತ ಅವರನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡ್ ಬಂದು ಇವತ್ತು ಮಹಿಳೆಯರು ಸ್ವತಂತ್ರಗೊಂಡು ಇವತ್ತು ಇಲ್ಲಿ ಇಷ್ಟು ಆರಾಮಾಗಿ ನಾವು ಓಡಾಡ್ತಿದ್ವಿ ಅಂದ್ರ ಇವತ್ತು ಭಗವಾನ್ ಬುದ್ಧರು, ಬಾಬಾ ಸಾಹೇಬ್ರು ಮತ್ತು ಬಸವಣ್ಣವ್ರ ಕಾರಣ. ಅಂತ ಒಬ್ಬ ಬಸವಣ್ಣವ್ರಿಗೆ ಅವಮಾನ ಮಾಡಿದಾರ ಅಂದ್ರ ಅವ್ರಿಗೆ ಕಲ್ಲಿಲೆ ಹೊಡೆದು ಸಾಯಿ ಹೊಡಿಬೇಕಂತ. ಯಾಕಂದ್ರೆ ಬಸವ ತತ್ವದಲ್ಲಿ ಅಹಿಂಸೆಗೆ ಜಾಗ ಇಲ್ಲ, ಯಾರನ್ನೂ ಕೆಟ್ಟದಾಗಿ ನೋಡುದಿಲ್ಲ, ಯಾರಿಗೆ ದಬ್ಬಾಳಿಕೆ ಮಾಡೋದಾಗ್ಲಿ ಗಲ್ಲಿಗೆ ಇಂಥ ತತ್ವ ಬಸವ ತತ್ವ ಅಲ್ಲ. ಸಮಾನತೆ, ಎಲ್ಲರನ್ನೂ ಸಮಾಧಾನದಿಂದ ತಗೊಂಡ್ ಹೋಗುವಂತದ್ದು ಬಸವ ತತ್ವ. ಆದ್ರೆ ನಮ್ಗೆ ಹೆಣ್ಮಕ್ಳಿಗೆ ಸಿಟ್ಟು ಬಂದದ, ಇಂತ ಒಂದು ಶಬ್ದ ಕೇಳಿ ಸಿಟ್ಟು ಬಂದು ಇವತ್ತು ಎಲ್ಲಿ ಕಾಣ್ತಾರ ಅವ್ರನ್ನ ಒಂದ್ ಕಲ್ಲು ತಗೊಂಡ್ ಹೊಡೆಯುವಂತ ವ್ಯವಸ್ಥೆ ಆಗ್ಬೇಕಂತ ನಾ ಬಸವ ಅಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ರಮಾಕಾಂತ್ ಅವರಿಗೆ ಶಿಕ್ಷೆ ಆಗ್ಲಿಕ್ಕಂದ್ರ ಮುಂಬರುವ ದಿನಗಳಲ್ಲಿ ಹೋರಾಟ ಯಾವ ರೀತಿ ಇರ್ತದೆ? ಇವತ್ತು ನಾವು ನಮ್ಮ ಅಂತಮ್ರೆಲ್ಲರೂ ಇವತ್ತ DC ಸಾಹೇಬ್ರಿಗೆ ಮನವಿಯನ್ನು ಕೊಟ್ಟಿದ್ದಾರೆ ಮತ್ತು ಅವ್ರ ಮೇಲೆ FIR ಕೇಸನ್ನು ಹಾಕಿದ್ದಾರೆ. ಒಂದ್ 2-3 ದಿವಸ ಕಾದ್ ನೋಡ್ತೀವಿ. ಯಾಕಂದ್ರೆ ಕಾನೂನು ಕೈ ತೆಗೆದುಕೊಳ್ಳುವಂತ ಸಂಸ್ಕೃತಿ ನಮ್ದಲ್ಲ. ಅದಕ್ಕೆ ಒಂದ್ 2-3 ದಿವಸ ಕಾದ್ ನೋಡ್ತೀವಿ. ಒಂದ್ ವೇಳೆ ಸರ್ಕಾರದಿಂದ ಮತ್ತು ಕಾನೂನಿನ ರೀತಿಯಿಂದ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ನಾವು ಕಾನೂನನ್ನ ಕೈಗೆ ತಗೊಳ್ಬೇಕಾಗ್ತದೆ. ಫೇಸ್ಬುಕ್ ದಲ್ಲಿ ಫೇಕ್ ಅಕೌಂಟ್ ಬಹಳ ಆಗ್ಯಾವ. ಇಂತ ಮೊನ್ನೆ ದಿನ ಆಗ್ತದ ಒಂದ್ 2-3 ತಿಂಗಳ ಹಿಂದ್ಗಡೆ ಬಾಬಾ ಸಾಹೇಬ್ರ ಬಗ್ಗೆ ಕೂಡ ಗುಲಾಮರಪ್ಪ ಅಂತ ಬಂತು. ಈ ತರ ಆಗ್ತದೆ. ನೀವು ಫೇಸ್ಬುಕ್ ಒಂದ್ ಸಂಸ್ಥೆಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಾನ್ ಫೇಸ್ಬುಕ್ ಸಂಸ್ಥೆಗೆ ಈ ಮೂಲಕ ಹೇಳಕ್ ಇಚ್ಛೆ ಪಡೋದು ಏನಂದ್ರೆ ಅದು ಫೇಕ್ ಅದೋ ನಿಜವಾಗದೋ ನಮ್ಗೆ ಗೊತ್ತಿಲ್ಲ. ಅದನ್ನ ಕಂಡು ಹಿಡಿಯುವಂತ ಕೆಲಸ ಸರ್ಕಾರದ. ಮತ್ ನಾನ್ ಮೋದಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತೀನಿ. ಯಾಕಂದ್ರೆ ಫೇಸ್ಬುಕ್ ನಮ್ಮ ರಾಜ್ಯದಲ್ಲಿ ಅಷ್ಟೇ ಇಲ್ಲ, ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲೇ ಇರ್ಬೋದು. ಅದಕ್ಕೆ ನಾವು ಫೇಸ್ಬುಕ್ ಅಕೌಂಟ್ ಅನ್ನ ಕ್ರಿಯೇಟ್ ಒಂದ್ ಫೇಸ್ಬುಕ್ ಅನ್ನೋ ಒಂದು ಇದು ಹುಟ್ಟು ಹಾಕಿದಂತವ್ರಿಗೆ ಇವತ್ತು ಭಾರತ ಸರ್ಕಾರದಿಂದ ಎಚ್ಚರಿಕೆ ಕೊಡ್ಬೇಕು. ಸರ್ಕಾರದವ್ರು ಎಚ್ಚರಿಕೆ ಕೊಡ್ಬೇಕು, ಅದ್ರ ಬಗ್ಗೆ ಒಂದ್ ಜಾಗೃತಿ ತಗೋಬೇಕು. ಇವತ್ತು ಬಸವಣ್ಣವ್ರ ಬಗ್ಗೆನೂ ಮಾತಾಡ್ಯಾರ, ಬಹಳಷ್ಟು ಜನರ ಬಗ್ಗೆನೂ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಯಾರ. ಮತ್ ಬಹಳಷ್ಟು ಜನ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಬರೀತಾರ. ಇನ್ನೂ ಕೆಲವೊಂದಿಷ್ಟುಗಳು ಫೇಕ್ ಅಕೌಂಟ್ ಏನೇನೋ ಕೆಟ್ಟ ಕೆಲಸಗಳು ಫೇಸ್ಬುಕ್ ದಿಂದ ಆಗ್ತಾವ. ಅದಕ್ಕೆ ಈ ಒಂದ್ ರೀತಿ ಫೇಸ್ಬುಕ್ ಬ್ಯಾನ್ ಮಾಡೋದಕ್ಕಿಂತ ಅವ್ರಿಗೆ ಆ ಒಂದ್ ಸಂಸ್ಥೆಯವರಿಗೆ ಎಚ್ಚರಿಕೆಯನ್ನು ಮೋದಿ ಸರ್ಕಾರದಿಂದ ಕೊಡುವಂತದ್ದಾಗ್ಬೇಕು. ವಿದ್ಯಾರಾಣಿ ತುಂಗಾಳ್. ಒಬ್ಬ ಮನುಷ್ಯ ಎಂ ರಮಾಕಾಂತ್ ಅನ್ನೋರು ಬಹಳ ಅಶ್ಲೀಲವಾಗಿ ಪದಗಳನ್ನು ಉಪಯೋಗಿಸಿ ಅವರನ್ನು ಹೇಳಿಸಿದ್ದಾನೆ. ಆಕ್ಚುಲಿ ಬಸವ ಅಂತಂದ್ರೆ ಒಂದು ಇಡೀ ಜಗತ್ತೇ ತಲೆಬಾಗುವಂತ ಒಂದು ಶಕ್ತಿಗೆ ಆ ಮನುಷ್ಯ ತನ್ನ ಕೀಳು ಮಟ್ಟದ ಭಾಷೆಯನ್ನು ಉಪಯೋಗಿಸಿ ಇಡೀ ಬಸವಾಭಿಮಾನ ದೇಶದಲ್ಲಿರುವಂತ ಇಡೀ ಬಸವಾಭಿಮಾನಗಳಿಗೆ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ. ಆ ಮನುಷ್ಯನನ್ನ ಏನಾದ್ರೂ ಪತ್ತೆ ಮಾಡಿ ಅವನನ್ನು ಅರೆಸ್ಟ್ ಮಾಡಿ ಮತ್ತು ಸರಿಯಾದ ಶಿಕ್ಷೆಯನ್ನು ನೀಡಬೇಕಂತ ಹೇಳಿ ನಾವೆಲ್ಲ ಬಸವಪರ ಸಂಘಟನೆಗಳವರು ನಿನ್ನೆ ನಮ್ಮ ಅರವಿಂದ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ದಾರೆ. ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರ ಆ ಬಸವಣ್ಣನವರಿಗೆ ಹೀಯಾಳಿಸಿದ್ದನ್ನ ಬಸವಾಭಿಮಾನಿಗಳ ಭಾವನೆಗಳ ನೋವನ್ನುಂಟು ಗಮನದಲ್ಲಿಟ್ಟುಕೊಂಡು ಅವನು ಎಲ್ಲೇ ಇದ್ರು ಅರೆಸ್ಟ್ ಮಾಡಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಂತ ಹೇಳಿ ನಾವು ಬಸವ ಅಭಿಮಾನಿ ಸಂಘದಿಂದ ನಾವು ಒತ್ತಾಯಿಸ್ತಿದ್ದೇನೆ. ನಾನು ಚಂದ್ರಶೇಖರ್ ಗಂಟೆಪ್ಪ, ಜಾಗತಿಕ ಲಿಂಗಾಯತ ಮಹಾಸಭಾದ ಕೋಶಾಧ್ಯಕ್ಷ.